ಆದಿ ಒಳಗನ ಜ್ಯೋತಿ ಬೀದಿ ಒಳಗಿನ ಜ್ಯೋತಿ, ಕುರುಬರಾಮನೆ ಜ್ಯೋತಿ ಕುಂಬಾರ ಮನೆಗೂ ಜ್ಯೋತಿ, ಒಲೆಯರ ಮನೆ ಜ್ಯೋತಿ ಹೊನ್ನೈನ ಮನೆಗೂ ಜ್ಯೋತಿ, ಮಾದಿಗರ ಮನೆಯ ಜ್ಯೋತಿ ಮಾದೈನ ಮನೆಗೂ ಜ್ಯೋತಿ. ತಿಪ್ಪೆ ಮೇಲೆ ಹಸಿಟ್ಟರು 10 ಕಂತ ಉರಿವ ಜ್ಯೋತಿ ಸಿದ್ದಯ್ಯ ಸ್ವಾಮಿ ಬನ್ನಿ, ದೇಶದ ಮ್ಯಾಲೆ ಲಿಂಗಯ್ಯ ನೀವೇ ಬನ್ನಿ. ಕುಲ 7-18 ಜಾತಿಯೊಳಗ ಏಕದೃಢವಾಗಿ ಉರಿಯೋ ಪರಂಜ್ಯೋತಿ ಅಂತೇಳಿ ಜ್ಯೋತಿರ್ಲಿಂಗಯ್ಯನವರ ಮೇಲೆ ಹೂವಿನ ಮಳೆ ಸುರಿಸಿದಾಗ ಪರಮೇಶ್ವರನಿಗೆ ಹತ್ತು ಬಿಡ್ತು ಬಲ್ ಕೋಪ. ಕಟ್ಟಿದ ಜಡೆಯನ್ನು ಬಿಚ್ಚಿ ಒದರಿದ್ದಾರ. ಭಗೀರಾಜನ ಪುತ್ರಿ ಜಾಲಾರ ಗಂಗಾದೇವಿ ಮುಂದುಗಡೆ ಬಂದು ನಿಂತ್ಕೊಂಡ್ಲು. ಕಾರಣವೇನು ಪ್ರಭು ಅಂದ್ಲು. ಅದು ಬಿಜ್ಜಳರಾಯನ ರಾಜ್ಯ. ನಾಳ ಅದನ್ನ ಕಲ್ಯಾಣ ಪಟ್ಟಣವಾಗಿ ನಿರ್ಮಾಣ ಮಾಡಬೇಕು. ನೀನು ಮಂತ್ರಿ ಬಲಭದ್ರ ದೇವನ ಹೊಟ್ಟೆಯೊಳಗ ನೀಲಾಂಬಿಕೆಯಾಗಿ ಹುಟ್ಟಿ ಬಸವಣ್ಣನನ್ನ ಲಗ್ನ ಆಗು ಅಂದ್ರು. ಬಸವಣ್ಣನ ಲಗ್ನ ಆಗಲ್ಲ ಪ್ರಭು ಅಂದ್ಲು. ಅದಕ್ಕ ಶಿವ ಹೇಳ್ದ, ಅಜ್ಞಾನಿ ಮ್ಯಾಗಲ ಚರ್ಮ ತೊಳೆದ್ರು ಒಳಗಡ ಕರ್ಮ ಹೋಗೋದಿಲ್ಲ ಅಂದ್ರು. ಹಂಗಂದ್ರ ಏನು ಪ್ರಭು ಅಂದ್ಲು. ಬಲಭದ್ರ ದೇವನ ಹೊಟ್ಟೆಯೊಳಗ ನೀಲಾಂಬಿಕೆಯಾಗಿ ನೀ ಹುಟ್ಟಿದ್ರ ತುಂಬಿದ ಸೋಮವಾರ ಮಾದಾಲಾಂಬಿಕೆ ಹೊಟ್ಟೆ ಒಳಗ ಬಸವಣ್ಣನಾಗಿ ನಾ ಹುಟ್ಟುತ್ತೀನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಎತ್ತಿಗೂ ಲಿಂಗವಪ್ಪ ಕೊತ್ತಿಗೂ ಲಿಂಗವಪ್ಪ, ನಾಯಿನರಿಗೂ ಲಿಂಗ ಗೊತ್ತಗೋ ಸಂಬಿಗೂ ಲಿಂಗ. ಇರುವೆ 80 ಕೋಟಿ ಜೀವರಾಶಿಗಳಿಗೆಲ್ಲ ಆದಿ ಕಲ್ಯಾಣದೊಳಗ ಲಿಂಗ ಧಾರಣೆ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಗಂಗಾಧರ ಲಿಂಗಯ್ಯ ನೀವೇ ಬನ್ನಿ. ಆ ಬಿಜ್ಜಳರಾಯನ ಪಟ್ಟಣದಲ್ಲಿ ಬಸವಣ್ಣವರು ಈ ರೀತಿಯಾಗಿ ಲಿಂಗಧಾರಣ ಮಾಡುತ್ತಿರಬೇಕಾರ ನಾಳೆ ದರೆಗೆ ದೊಡ್ಡವರು ಕಲ್ಯಾಣ ಪಟ್ಟಣಕ್ಕ ಅಲ್ಲಮ ಪ್ರಭುವಾಗಿ ಬರ್ತಾರಂತ. ಆಗ ಭಕ್ತರೆಲ್ಲ ಬಂದು ಬಸವಣ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವು ನಮಗ ಗುರುವಾಗಿದ್ದೀರಲ್ಲ, ಆದ್ರ ನಿಮಗ ಗುರು ಯಾರು ಅಂದ್ರು. ಬಸವಣ್ಣ, ನಾನು ಗುರು ಮುಟ್ಟಿದ ಗುಡ್ಡದಾಗಿದ್ದೇನೆ ಹೊರತು ಗುರುವಿಗೆ ಗುಲಾಮನಾಗಿಲ್ಲ ಅಂದ್ರು. ಗಂಡ ಆಡಿದ ಮಾತ ನೀಲಮ್ಮ ಕೇಳಕಂಡು, 2 ನೇತ್ರಗಳಿಂದ ಕಣ್ಣೀರ ತುಂಬಿಕೊಂಡು, ಗಾಳಗೋಳನ ಆಳುತ್ತಾಳ, ಬಾಳ ಶೋಕ ಮಾಡುತ್ತಾಳ. ಸಿದ್ದಯ್ಯ ಸ್ವಾಮಿ ಬನ್ನಿ, ನೀಲಮ್ಮನವರು ಲಿಂಗಯ್ಯ ನೀವೇ ಬನ್ನಿ. ದರೆಗೆ ದೊಡ್ಡವರನ್ನು ಮಾತ್ರ ಕಲ್ಯಾಣದೊಳಕ್ಕ ಬಿಡು, ಮಿಕ್ಕ ಭವಿಗಳನ್ನ ಕಲ್ಯಾಣದೊಳಕ್ಕ ಬಿಡಬೇಡ ಅಂತೇಳಿದ್ದಾಳೆ. ದರೆಗೆ ದೊಡ್ಡವರು ನೋಡಿದ್ರು ನೀಲಮ್ಮನ ದುಡ ಬಸವಣ್ಣನ ದುಡ ಪರೀಕ್ಷಿಸಬೇಕು ಅಂತೇಳಿ ನಮ್ಮಪ್ಪಾಜಿ ಸತ್ತೆಮ್ಮೆ ಚಕ್ಕಳವ ಹೆಗಲ ಮೇಲೆ ಒತ್ತುಕೊಂಡು, 6 ಕಂಡುಗ ಕಜ್ಜಿ ಕೀವು ರಕ್ತ ತುಂಬಿಕೊಂಡು, 12 ಗಂಟೆ ಒಳಗೆ ಆದಿ ಕಲ್ಯಾಣಕ್ಕೆ ತಂದೆ ಅಲ್ಲಮನಾಗಿ ಬಂದರಂತ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಲಿಂಗಯ್ಯ ನೀವೇ ಬನ್ನಿ. ಒಂದು ಪಾದವ ತೆಗೆದರಂತ ಕಲ್ಯಾಣದೊಳಗ ಮಡಗ್ಯಾರಂತ, ಅಪ್ಪ ಮಡಗಿದ ಪಾದ ಬಸಪಚಾರಿ ನೋಡ್ಯಾನಂತ. ದರೆಗೆ ದೊಡ್ಡವರ ಕಂಡು ಹಲ್ಲು ಹಲ್ಲು ಕಡಿದನಂತ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಲ್ಯಾಣದೊಳಗೆ ಲಿಂಗಯ್ಯ ನೀವೇ ಬನ್ನಿ. ಹುಚ್ಚು ಬಡ್ಡಿ ಮಗನೇ, ಕತ್ತಲ್ಲಿ ಲಿಂಗಿಲ್ಲ, ಹಣಾಲಿ ಭಸ್ಮಿಲ್ಲ,
ಅಂತೇಳಿ ಕುತ್ತಿಗೆಗೆ ಕೈ ಹಾಕಿ ಆಚೆಗ ತಳ್ಳಿಬಿಟ್ಟಿದ್ದಾನ. ಶಿವ ಶಿವ. ದರಿಗೆ ದೊಡ್ಡವರು ಹೇಳಿದ್ರು, ಬಸವಣ್ಣನವ್ರಗ ನಾನು ಗುರುಗಳು ಕಣ್ಣಪ್ಪ ಅಂದ್ರು. ಹಾ. ಬಾಚಿ ಬಸಪ್ಪ 780 ಕೋಟಿ ಜೀವರಾಶಿಗೂ ಬಸವಣ್ಣ ಗುರುಗಳು, ಅವ್ರಿಗೆ ಗುರುಗಳು ಅಂತೀಯಲ್ಲ ಬಡ್ಡಿ ಮಗನೇ. ಹಾ. ನೀಲಿಂಗವ ತೋರಿಸಿದ್ರೆ ಕಲ್ಯಾಣಕ್ಕ ಬಿಡ್ತೀನಪ್ಪ. ಬಸಪ್ಪ ಆಡಿದ ಮಾತು ಗುರುದೇವರು ಕೇಳಿಕೊಂಡು ಶಬಾಷ್ ನನ್ ಕಂದ. ನಾ ಲಿಂಗವ ತೋರಿಸಿದ್ರೆ ಕಲ್ಯಾಣದೊಳಗ ಬಿಟ್ಟಾಯಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಮಹಾನುಭಾವ ದರೆಗೆ ದೊಡ್ಡವರು ಕಟ್ಟಿದ್ದ 77 ಕುಡಿಜಡೆ ಮರಿಜಡೆಯನ್ನು ಕಿತ್ತು ಒದರಿದ್ದಾರ. ಆಹಾ. 780 ಕೋಟಿ ಜೀವರಾಶಿಗಳ ಕತ್ತಲ್ಲಿದ್ದ ಅಷ್ಟೂ ಲಿಂಗವು ಬಾಸಿ ಬಸಪ್ಪಾಜಿ ಸುತ್ತ ಸುರಿದೋಯ್ತು. ಓಹೋ. ಈಗಲಾದ್ರೂ ಬಿಟ್ಟಿಯಪ್ಪ ಕಲ್ಯಾಣಕ್ಕ ಅಂದ್ರು. ತಿರ್ಕ ಬಡ್ಡಿ ಮಗನೆ, ಜಗತ್ನಲ್ಲಿ ಒಬ್ಬನಿಗಿರೋದು ಒಂದು ಲಿಂಗ, ಅದು ಇಷ್ಟಲಿಂಗ. ಇಲ್ಲಿ ಸುರಿದಿದೆಯಲ್ಲ ಇದು ಹಸಿರು ಸೊಪ್ಪಿನ ಲಿಂಗ. ನೀನು ಕಟ್ಟದ ಲಿಂಗ ತೋರಿಸಿದ್ರ ಕಲ್ಯಾಣಕ್ಕ ಬಿಡ್ತೀನಪ್ಪ. ಕಂದ ಆಡಿದ ಮಾತಾ ಗುರುದೇವ ಕೇಳ್ಕೊಂಡು ಶಬಾಷ್ ನನ್ ಕಂದ. ಕಟ್ಟಿದ ಲಿಂಗ ಬೇಡ, ಆತ್ಮಲಿಂಗವ ತೋರುತ್ತೀನಿ ನೋಡಪ್ಪ ಅಂದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ನನ್ನ ಗುರುವೇ ಲಿಂಗಯ್ಯ ನೀವೇ ಬನ್ನಿ.